ಏನೂ ಪ್ಲ್ಯಾನ್ ಇಲ್ವಲ್ಲ, ಬನ್ನಿ ನಾನು ನಿಮ್ಗೊಂದು ಗೋಕರ್ಣ ಟ್ರಿಪ್ ಪ್ಲ್ಯಾನ್ ಹೇಳ್ತೀನಿ. ರಾತ್ರಿ ಒಂದು 9-10 ಗಂಟೆ ಅಷ್ಟರಲ್ಲಿ ಬೆಂಗಳೂರನ್ನ ನಾವು ಬಿಟ್ಟರೆ ಬೆಳಗ್ಗೆ 6-7 ಗಂಟೆ ಅಷ್ಟೊತ್ತಿಗೆ ಸಾಗರ ಅಂತ ಒಂದು ಜಾಗದಲ್ಲಿರೋ ಜೋಗ್ ಫಾಲ್ಸ್ಗೆ ರೀಚ್ ಆಗ್ತೀವಿ. ಜೋಗ್ ಫಾಲ್ಸ್ ಎಲ್ಲ ಎಂಜಾಯ್ ಮಾಡಿದ ಮೇಲೆ ನಿಮ್ಮ ಲಕ್ ಚೆನ್ನಾಗಿದ್ದರೆ ರಾಜಾರಾಣಿ ರಾಕೆಟ್ಗೆ ಹೋಗಿ ಅಲ್ಲಿ ನೀರಲ್ಲಿ ಆಟ ಆಡ್ಕೊಂಡು ಬರ್ಬೋದು. ನೆಕ್ಸ್ಟು 2 ಅವರ್ಸ್ ಜರ್ನಿ ಮಾಡಿಕೊಂಡು ಯಾನ ಕೇವ್ಸ್ಗೆ ಹೋಗೋಣ. ಯಾನ ಕೇವ್ಸು 1.5 ಕಿಲೋಮೀಟರ್ಸ್ ಟ್ರೆಕ್ ಇದೆ. ಟ್ರೆಕ್ ಮುಗಿಸ್ಕೊಂಡು ಒಂದು ದೇವಸ್ಥಾನ ಬರುತ್ತೆ, ದೇವಸ್ಥಾನದ ದರ್ಶನ ಮಾಡಿಕೊಂಡು ಪ್ರಸಾದ ತಿಂದು ನೆಕ್ಸ್ಟು ಮಧ್ಯಾಹ್ನ ಆಗಿರುತ್ತೆ. ಮಧ್ಯಾಹ್ನ ಊಟ ಮಾಡಿಕೊಂಡು ಮಿರ್ಜಾನ್ ಫೋರ್ಟ್ ಕಡೆ ಹೋಗ್ತೀವಿ. ಮಿರ್ಜಾನ್ ಫೋರ್ಟಲ್ಲಿ ನಾವು ಹಳೆ ಕಾಲದಲ್ಲಿರೋ ಜೈಲು ಮತ್ತು ಬಾವಿಗಳು ನೋಡಿಕೊಂಡು ಬರ್ತೀವಿ. ಫೋಟೋಸ್ ಎಲ್ಲ ತೊಗೋಬೋದು, ಚೆನ್ನಾಗಿರೋ ಫೋಟೋಸ್ ಸಿಗುತ್ತೆ. ನೆಕ್ಸ್ಟ್ ಲೊಕೇಶನ್ ಬಂದು ಮಹಾಬಲೇಶ್ವರ ಟೆಂಪಲ್. ಮಹಾಬಲೇಶ್ವರ ಟೆಂಪಲಲ್ಲಿ ಸ್ಟ್ರಿಕ್ಟ್ ರೂಲ್ಸ್ ಇದೆ. ಬಾಯ್ಸ್ ಬಂದು ಲುಂಗಿ ಹಾಕೋಬೇಕು ಮತ್ತು ಹೆಂಗಸರು ಬಂದು ಟ್ರೆಡಿಷ್ನಲ್ ಬಟ್ಟೆ ಹಾಕ್ಕೊಳ್ಳೇಬೇಕು, ಇಲ್ಲಾಂದರೆ ಎಂಟ್ರಿ ಸಿಗೋಲ್ಲ. ನೆಕ್ಸ್ಟು ಓಮ್ ಬೀಚ್ಗೆ ಹೋಗ್ತೀವಿ. ಓಮ್ ಬೀಚಲ್ಲಿ ನೀವು ಇಷ್ಟ ಬಂದಿದ್ದು ಶಾಪಿಂಗ್ ಮಾಡಿಕೊಂಡು ಆಟ ಆಡಿಕೊಂಡು ಬೀಚಲ್ಲಿ ಎಲ್ಲ ಬರ್ಬೋದು. 7 ಗಂಟೆ ಅಷ್ಟೊತ್ತಿಗೆ ನಾವು ರೆಸಾರ್ಟ್ ಕಡೆ ಹೋಗ್ತೀವಿ. ರೆಸಾರ್ಟ್ ಹೋಗೋಷ್ಟರಲ್ಲಿ ನಮ್ಮ ಡಿನ್ನರ್ ರೆಡಿ ಆಗಿರುತ್ತೆ. ಬೋತ್ ವೆಜ್ ಆ್ಯಂಡ್ ನಾನ್ ವೆಜ್ ಆಪ್ಷನ್ ಇರುತ್ತೆ. ಡಿನ್ನರ್ ಆಗಿದ್ದ ನಂತರ ನಾವು ಬೀಚ್ ಹತ್ರ ಹೋಗ್ಬಿಟ್ಟು ಬಾನ್ ಫೈರ್ ಹಾಕ್ತೀವಿ. ಅಲ್ಲಿ ಬಾರ್ಬಿಕ್ಯೂ ಕೂಡ ಹಾಕ್ತೀವಿ. ಅಲ್ಲಿ ನೀವು ಡ್ಯಾನ್ಸ್ ಆಡ್ಬೋದು, ಅಂತಾಕ್ಷರಿ ಆಡ್ಬೋದು, ಮ್ಯೂಸಿಕಲ್ ಚೇರ್ಸ್ ಆಡ್ಬೋದು, ಬೇರೆ ಬೇರೆ ಗೇಮ್ಸ್ ಆಡ್ಕೊಂಡು ಎಂಜಾಯ್ ಮಾಡಿಕೊಂಡು 1 ಗಂಟೆ ತನಕ ಅಲ್ಲೇ ಇರ್ತೀವಿ. ಆಮೇಲೆ ಕ್ಯಾಂಪಿಂಗ್ ಮಾಡೋಣ ಅಂದರೆ ಅದು ಆಪ್ಷನ್ ಇರುತ್ತೆ. ಟೆಂಟ್ ಕೊಡ್ತೀವಿ ನಿಮಗೆ. ಆಮೇಲಿಂದ ಅಲ್ಲಿ ಟೆಂಟ್ ಬೇಡ ಅಂದರೆ ರೆಸಾರ್ಟ್ ಹತ್ರ ಹೋಮ್ ಸ್ಟೇ ಕೂಡ ಇದೆ, ಅಲ್ಲಿ ನೀವು ಸ್ಟೇ ಮಾಡ್ಬೋದು. ರೆಸಾರ್ಟಲ್ಲೇ ಸ್ಟಾರ್ಟ್ ಆಗುತ್ತೆ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು 1 ಅವರ್ ಬೋಟ್ ರೈಡ್ಗೆ ಹೋಗ್ತೀವಿ. ಶರಾವತಿ ಬ್ಯಾಕ್ ವಾಟರ್ಸ್ನಲ್ಲಿ 1 ಅವರ್ ಬೋಟ್ ರೈಡ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಲಂಚ್ ಟೈಮ್ ಆಗುತ್ತೆ. ಪ್ಯೂರ್ಲಿ ಟ್ರೆಡಿಷ್ನಲ್ ಬ್ರಾಹ್ಮಿನ್ ಫುಡ್ಸ್, ಫೇಮಸ್ ಬ್ರಾಹ್ಮಿನ್ಸ್ ಕೆಫೆಯಲ್ಲಿ ಊಟ ಮಾಡಿಕೊಂಡು ನೆಕ್ಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್ನಲ್ಲಿ 1 ಅವರ್ ವಾಕ್ ಮಾಡ್ತೀವಿ. ನೆಕ್ಸ್ಟ್ ಲೊಕೇಶನ್ ಬಂದು ಮುರುಡೇಶ್ವರಕ್ಕೆ ಹೋಗ್ತೀವಿ. ಮುರುಡೇಶ್ವರಲ್ಲಿ ನೀವು ಶಾಪಿಂಗ್ ಮಾಡ್ಬೋದು, ಅಥವಾ ದೇವಸ್ಥಾನದಲ್ಲಿ ದರ್ಶನ ಮಾಡ್ಬೋದು, ಅಥವಾ ಬೀಚಲ್ಲಿ ಆಟ ಆಡಬೇಕಂದ್ರೆ ಅದು ಕೂಡ ಮಾಡ್ಬೋದು. 7 ಗಂಟೆ ಅಷ್ಟರಲ್ಲಿ ಬಸ್ ಬಂದಿರುತ್ತೆ. ಅಲ್ಲಿ ಎಲ್ಲರೂ ಹತ್ಬಿಟ್ಟು ಬೆಂಗಳೂರಿಗೆ ಬರ್ತೀವಿ.